ಕೇಳಿ ಸಿನಿಮಾನ ಜನ ಯಾಕೆ ನೋಡಬೇಕು ಅಂತ, ಅಂದ್ರೆ ಏನೆಲ್ಲ ವಿಶೇಷತೆಗಳಿದೆ ಸಿನಿಮಾದಲ್ಲಿ ಅಂತ. KD ಸಿನಿಮಾ ಲಕ್ಷ್ಮಿ ಒಂದು ಸ್ಮಾಲ್ ಹುಡುಗನ ಕತೆ, ಒಂದು 80s ಹುಡುಗನ ಕತೆ ಮಗನೇ ಅದು. ಸೊ ಬೆಂಗಳೂರು ಸಿಟಿ ಅವಾಗ ನಡೆದ ಘಟನೆಗಳು, ಆ ಘಟನೆ ಇಟ್ಕೊಂಡೇ ಮಾಡಿದ್ದೀನಿ. ದಿಸ್ ಅ ರಿಯಲ್ ಸ್ಟೋರಿ. ಬಟ್ ಯಾರ್ದು ಹೆಸರುಗಳು ಹೇಳಕ್ಕೆ ಹೋದ್ರೆ ಒಂದು ನಾಳೆ ದಿವಸ ನ್ಯೂಸೆನ್ಸ್ ಆಗುತ್ತೆ, ಬೇಡ. ಅದು ಯಾರಿಗೆ ಬೇಕಾದ್ರೆ ರಿಸಂಬಲ್ ಆಗಲಿ, ಐ ಡೋಂಟ್ ನೋ, ನನಗದು ಗೊತ್ತಿಲ್ಲ. ಬಟ್ ಅದನ್ನು ಕ್ರಿಯೇಟ್ ಮಾಡಿರೋದು ಬಂದು ಲೈಕ್ ಎ ಬಾಲಿವುಡ್ ರೇಂಜ್ ಕ್ರಿಯೇಟ್ ಮಾಡಿದ್ದೀವಿ. ಹಳೇ ಬೆಂಗಳೂರು ಸಿಟಿ ಅವಾಗ 80s ಹೆಂಗಿತ್ತು ಅದನ್ನು ಬಿಗ್ ಸೆಟ್ ಹಾಕಿದ್ದೀವಿ, ಅದನ್ನು VFX ಮಾಡಿದ್ದೀವಿ ತುಂಬ ಅದ್ಭುತವಾಗಿ. ಆ್ಯಂಡ್ ಮ್ಯೂಸಿಕ್ ಬಂದ್ಬಿಟ್ಟು ದ ಫಸ್ಟ್ ಇಂಡಿಯನ್ ಸಿನಿಮಾ. ನಿಮ್ಗೆ ಇವತ್ತಿನವರೆಗೂ ಯಾವ ಭಾರತದ ಯಾವುದೇ ಸಿನಿಮಾನು 380 ಜನ ಲೈವ್ ನುಡಿಸಿರೋದಿಲ್ಲ. ಹೌದೌದು. ಸೊ ದ ಫಸ್ಟ್ ಇಂಡಿಯನ್ ಸಿನಿಮಾ KD. ನೀವು ಫಾರಿನ್ಗೆ ಹೋಗಿ ಅದನ್ನ ಎಸ್ ಅದು ಎಲ್ಲ ಕಡೆ ಇಂಡಿಯಾದ ಎಲ್ಲ ದೊಡ್ಡ ಇವರು ರೆಹಮಾನ್ ಹತ್ರ ಶಿವಮಣಿ ಅವರು ನುಡಿಸಿದ್ದಾರೆ ಇದಕ್ಕೆ. ಆಮೇಲೆ ಜಾಕಿರ್ ಹುಸೇನ್ ಬ್ರದರು ಅವರು ನುಡಿಸ್ಯಾರ, ಜಾಕಿರ್ ಹುಸೇನ್ ಇದು ವರ್ಲ್ಡ್ ಫೇಮಸ್, ಅವರು ನುಡಿಸಿದ್ದಾರೆ ರಿದಮ್ಮು ಈ ಪಿಕ್ಚರ್ಗೆ. ಅಂದ್ರೆ ಈ ತರ ಎಲ್ಲರೂ ದೊಡ್ಡ ಇವರು ಈ ಸಿನಿಮಾಗೆ ಕೆಲಸ ಮಾಡಿದ್ದಾರೆ. ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರು ರೆಟ್ರೋ ಫೀಲ್ ಪಕ್ಕ ನಿಮ್ಗೆ ರೆಟ್ರೋ ಫೀಲ್ ಇರ್ತದೆ. ಸ್ವಲ್ಪ ನಮ್ಮ ತನ ಬಿಟ್ಕೊಟ್ಟಿಲ್ಲ, ನನ್ನ ಎಮೋಷನ್ಸ್ ಬಿಟ್ಕೊಟ್ಟಿಲ್ಲ, ಯಾಕಂದ್ರೆ ಎಮೋಷನ್ಸ್ ಕ್ಯಾರಿ ಮಾಡ್ಬೇಕಲ್ಲ ಸಿನಿಮಾದ ಮೇನ್ ಎಲಿಮೆಂಟ್ ಎಮೋಷನ್ಸ್. ಆ ಎಮೋಷನ್ಸ್ ಚೆನ್ನಾಗಿ ಕ್ಯಾರಿ ಆಗಿ ಹೋಗ್ತಿದೆ. ಸೊ ವೆಲ್ ನೈಸ್. ಆ್ಯಂಡ್ ಒಂದು ಒಳ್ಳೆ ಕತೆ, ಒಂದು ನಾರ್ಮಲ್ ಸಾಮಾನ್ಯದ ಹುಡುಗನ ಕತೆ ಹೇಳಿದ್ದೀನಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪಾತ್ರಗಳ ಎಲಿವೇಶನ್ ತುಂಬ ಚೆನ್ನಾಗಿದೆ ಈ ಸಿನಿಮಾ. ನಾನು ಲಕ್ಷ್ಮಿ ಈ ಟ್ರೈಲರ್ ಏನು 2.5 ನಿಮಿಷ ಬಿಟ್ಟನಲ್ಲ, 2.5 ನಿಮಿಷ, ಇದು 2.5 ಗಂಟೆ ಟ್ರೈಲರ್ ಥರ ಇರುತ್ತೆ. ಸೊ ಯಾಕೆ ಹಂಗೆ ಹೇಳ್ತೀನಿ ಅಂತಂದರೆ ಪ್ರತಿ ಪಾತ್ರಗಳು ಸ್ಟಾರ್ಟ್ ಆಗ್ತವೆ. ಪ್ರತಿ ಪಾತ್ರಗಳು, ಈ ಕಾಳಿದಾಸ ಅನ್ನೋ ಪಾತ್ರ ಓಪನಿಂಗ್ ಸಿನಿಮಾ ಆವರ್ಸ್ಕೊತಾನೆ ಅವನು. ಓಪನಿಂಗ್ ಇದು ನಾನು ಅಂತ ಆವರ್ಸ್ಕೊಬಿಡ್ತಾನೆ. ಅಲ್ಲಿಂದ ಸ್ಟಾರ್ಟ್ ಆದರೆ ಹೀರೋಯಿನ್ ಬರ್ತಾಳೆ, ಅವಳದು ಹೆಂಡ್ ಆಗಲ್ಲ. ಸೊ ಕ್ಯಾರಿ. ಆ್ಯಂಡ್ ದೆನ್ ರವಿ ಸಾರ್ ಬರ್ತಾರೆ. ರವಿ ಸಾರ್ ಅಂತೂ ನೋಡಿದ ತಕ್ಷಣ ದೇ ಬ್ಯೂಟಿಫುಲ್. ಆ್ಯಂಡ್ ದೆನ್ ಸಖತ್ತಿದೆ. ಬಟ್ ಏನು ಮಾಡ್ತಾರೆ ಅವರು, ಏನಿದು ಒಂದೊಂದು ಲುಕ್ಕಲ್ಲೇ ಗೊತ್ತಾಗುತ್ತೆ ವಾಟ್ ನೆಕ್ಸ್ಟ್ ಅಂತ. ವಾಟ್ ನೆಕ್ಸ್ಟ್ ಏನು ಮಾಡ್ಬೋದು ಇವ್ರು ಎಲ್ಲಿ ಅಂದರೆ ಹೆಂಡ್ ಆಗಲ್ಲ, ಯಾವುದೇ ಪಾತ್ರಗಳು ಕೊನೆ ಆಗಲ್ಲ. ಸೊ ನೀವು ಜಸ್ಟಿಫಿಕೇಶನ್ ಮಾಡ್ಕೋಬೇಕು, ಅವರು ಸ್ಟಾರ್ಟ್ ಆಗ್ತವೆ ಎಂಡ್ ಆಗಲ್ಲ, ಬಟ್ ನೀವೇ ಕಥೆ ಮಾಡ್ಕೋಬೇಕು ಅದನ್ನ. ಅಲ್ಲ, ನೀವು ಈ ಮಾತನ್ನ ಪ್ರೀ ರಿಲೀಸ್ ಇವೆಂಟ್, ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಕೂಡ ಅದೇ ವೇದಿಕೆಯಲ್ಲಿ ಹೇಳಿದ್ರಿ. ನಾನು ಸಂದರ್ಶನದಲ್ಲಿ ಕೇಳೋಣ ಅಂತ ಸುಮ್ಮನಿದ್ದೆ. ಇದರ ಅರ್ಥ ಪಾತ್ರಗಳು ಶುರುವಾಗ್ತವೆ, ಯಾವುದು ಎಂಡ್ ಆಗಲ್ಲ. ಸೊ ನಿಮ್ಗೆ ಊಹೆಗೆ ಬಿಟ್ಟಿರೋದು ಅಂತ ಹೇಳ್ತಾರೆ. ಅದ್ರ ಅರ್ಥ ಮುಂದಿನ ದಿನಗಳಲ್ಲಿ ಸೀಕ್ವೆಲ್ ಇರುತ್ತೆ ಅಂತಕ್ಕಂಥದ್ದನ್ನ ಈಗಲೇ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಅವರವರೇ ಕಥೆಗಳು ಮಾಡ್ಕೋಬಹುದು. ನನಗೆ ಸೆನ್ಸಾರ್ ಅವ್ರು ನೋಡ್ಬಿಟ್ಟು ಇಟ್ಸ್ ವೆಲ್ ಮೇಡ್ ಸಿನಿಮಾ, ನೈಸ್, ಸೋ ನೈಸ್, ಬಟ್ ವೆನ್ ಯು ರಿಲೀಸ್ ಸೆಕೆಂಡ್ ಪಾರ್ಟ್ ಅಂದ್ರು. ನಾನು ಹೇಳಿದೆ ರೆಡಿ ಸರ್ ಗೋಯಿಂಗ್. ನನಗೆ ಅವಾಗ ಅನಿಸ್ತು ವರ್ಕ್ ಆಗುತ್ತೆ. ದೆನ್ ಫಸ್ಟ್ ಆಡಿಯನ್ಸು ಅವರೆಲ್ಲ, ಈಗ ನಾವೆಲ್ಲ ಒಂದು 100 ಜನ ನಮ್ಮ ಹುಡುಗರು ಅವರು ಇವರೆಲ್ಲ ನೋಡಿ ಹೇಳಿರ್ಬೋದು. ಬಟ್ ಅವರು ಫಸ್ಟ್ ಆಡಿಯನ್ಸ್ ಸಿನಿಮಾ ಸೆನ್ಸಾರ್ ನೋಡ್ತಾ ಇರೋದು. ಅವಾಗ ಅನಿಸ್ತು ನನಗೆ ವೆಲ್ ನೈಸ್. ಜೋಗಿ ಪ್ರೇಮ್ ಅವ್ರು ನನಗನ್ನಿಸ್ತಾ ಇದೆ ಮತ್ತೊಬ್ಬ ರಾಜಮೌಳಿ, ಮತ್ತೊಬ್ಬ ಮಣಿರತ್ನಮ್, ಮತ್ತೊಬ್ಬ ಸಂಜಯ್ ಲೀಲಾ ಬನ್ಸಾಲಿ ಆಗಕ್ಕೆ ಹೊರಟಿದ್ದಾರೆ ಅಂತ. ಯಾಕಂತಂದ್ರೆ ಒಂದೊಂದು ಫ್ರೇಮಲ್ಲೂ 100 ಜನ, 500 ಜನ, 1000 ಜನ ನಿಂತ್ಕೊಂಡಿರೋದು ನಮ್ಗೆ ಕಾಣಿಸುತ್ತೆ. ಅಂದ್ರೆ ಒಂದ್ ಕಡೆ ಸ್ಟಾರ್ ಕಾಸ್ಟ್, ದೊಡ್ಡ ಸ್ಟಾರ್ ಕಾಸ್ಟ್ ಕ್ಯಾಂಪೇನ್ ಜಾಸ್ತಿ ಇದೆ, ಮತ್ತೊಂದ್ ಕಡೆ ಜೂನಿಯರ್ ಆರ್ಟಿಸ್ಟ್ಗಳ ಒಂದು ದಿಬ್ಬಣ. ಎಲ್ಲಾನು ಹೆಂಗ್ ಮ್ಯಾನೇಜ್ ಮಾಡಿದ್ರಿ ಅಂತ. ಒಂದು ದಿನಕ್ಕೆ ಮಗನೇ 2,000 ಜನ ಇರೋರು ಫರ್ ಡೇ. ಒಂದೊಂದು ಸಾಂಗ್ ಮಾಡಿದೀವಿ, 1,500 ಜನ ಡ್ಯಾನ್ಸರ್ಸ್ ಹಾಕಿದೀವಿ ಒಂದೊಂದು ಸಾಂಗ್. ಒಂದು ದಿನ 2,000 ಜನ ಅವ್ರನ್ನ ಮೇಂಟೈನ್ ಮಾಡೋದಿಸ್ ನನ್ನ ಏಡಿಗಳು, ಮಗ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳು, ಕ್ಯಾಮ್ರಾಮನ್ ಡಿಪಾರ್ಟ್ಮೆಂಟು. ಸೊ ಅವರೆಲ್ಲ ಆ್ಯಡ್ಸ್ ಅಪ್ ಅವ್ರಿಗೆಲ್ಲ. ಯಾಕಂದರೆ ನನ್ನ ಕೈಲಿ ಕೂಗಾಡಿಸ್ಕೊಂಡು, ಕಿರ್ಚಾಡಿಸ್ಕೊಂಡು, ಬೈಸ್ಕೊಂಡು, ಏನಕ್ಕೆ ನಾನೊಬ್ಬನ ಕೈಲಾಗಲ್ಲ. ನಾನು ಫ್ರೇಮ್ನ ಕಟ್ಕೊಟ್ರೆ ಅವ್ರು ಎಲ್ಲನೂ ರೆಡಿ ಮಾಡಿಕೊಡೋರು. ನನಗೆ ಮಕ್ಕಳ ಹಿಂಗೆ ಮಾಡ್ಬಿಡ್ರು, ಹಿಂಗೆ ರಿಯಾಲಿಟಿಗೆಲ್ಲ ಬಂದು ಕರೆದ್ಬಿಟ್ಟು ಎಲ್ಲರೂ ಹಿಂಗೆ ಮಾಡ್ಬಿಡ್ರು ಅಂತ ಬಂದಿದೆ ಅಲ್ಲ ಕಮಾನ್ ಕಾಳಿ ಶೂಟಿಂಗ್ ಸೆಟ್ಗೆ. ಆ ಥರದ್ದು ಒಂದಿದು. ಅದು ಬಿಟ್ಟರೆ ನಾನು ಏನಕ್ಕೆ ಈ ಸಿನಿಮಾನ ಆ ಥರ ವೈಭೀಕರಣ ಮಾಡಿದ್ದೀನಿ ಅಂದರೆ, ಇವಾಗಿನ ಸ್ಟೈಲು ಮತ್ತು ಎಲ್ಲ ಭಾರತ ಎಲ್ಲ ಕಡೆ ಹೋಗ್ತಾ ಇರೋದ್ರಿಂದ, ಸೊ ಎಲ್ಲೋ ಒಂದು ಕಡೆ ಇಷ್ಟೇ ಸಿನಿಮಾ ಮಾಡಿಬಿಟ್ರೆ ಸೀಮಿತ ಆಗಬಾರ್ದು, ನಮ್ಮಲ್ಲೇ ಸೀಮಿತ ಆಗಬಾರ್ದು ಅಂತ. ಸೊ ಅದನ್ನು ಸ್ವಲ್ಪ ವೈಭೀಕರಣ ಮಾಡಿ, ಕಲರ್ ಚೇಂಜ್ ಮಾಡಿ, ಸ್ಟೈಲ್ ಮಾಡಿ, 70s ಎರ ಆಗಿನ ಲುಕ್ ಕೊಟ್ಟು, ಸೊ ಟೋಟಲಿ ಚೇಂಜ್ ಮಾಡಿ ಕರ್ಕೊಂಡು ಹೋಗ್ತಾ ಇದೀನಿ. ಬಿಟ್ರೆ ಇಲ್ಲಿ ಜೋಗಿ ಪ್ರೇಮ್ ಅವರ ಬ್ರ್ಯಾಂಡು ಇರುತ್ತೆ, ಸದ್ಯದ ಟ್ರೆಂಡು ಇರುತ್ತೆ. ಎಸ್ ಹಳೆ ಕಾಲಕ್ಕೆ ನೀವು ಹೋಗ್ಬೋದು. ಹಳೆ ಕಾಲಕ್ಕೆ ಬಸ್ಗಳು ಆಯ್ದು ಅದನ್ನ ಹಂಗೆಲ್ಲ. ಪೀಕ್ ಡೀಟೇಲಿಂಗ್ ಬಗ್ಗೆ ಮಾತಾಡ್ಬೇಕು ನಾನು. ದುರಂಧರ್ ಸಿನಿಮಾದಲ್ಲಿ ಡೀಟೇಲ್ಸ್ ಬಗ್ಗೆ ತುಂಬಾ ಜನ ಆರ್ಗ್ಯಾನಿಕ್ ಆಗಿ ಮಾತಾಡ್ತಾ ಇದ್ರು ಸಿನಿಮಾ ರಿಲೀಸ್ ಆದ್ಮೇಲೆ. ಇದ್ರಲ್ಲೂ ನಮ್ಗೆ ಆ ತರದ್ದು ತುಂಬಾ ಎಲಿಮೆಂಟ್ಸ್ ಕಾಣಿಸುತ್ತೆ.
ಒಂದ್ ಕಡೆ ರಾಜಾ ಮಿಲ್ಲು, ಹೌದು ರವಿಚಂದ್ರನ್ ಅವರ ಬ್ಯಾಗ್ರಪ್ ಮತ್ತೊಂದ್ ಕಡೆ ಶಿವಾಜಿ ಥಿಯೇಟರ್, ಶಿವಾಜಿ ಥಿಯೇಟರ್ ಅದೊಂದ್ ಕಡೆ ಹವಾಯಿ ಚಪ್ಪಲ್ಲು. ಆ ಕಾಲದಲ್ಲಿ ಹವಾಯಿ ಚಪ್ಪಲ್ಲು ಫೇಮಸ್. ಅದೊಂದು. ಮತ್ತೊಂದ್ ಕಡೆ ಆ ವೆಪನ್ಸ್ ಪರ್ಟಿಕ್ಯುಲರ್ ಆಗಿ ಬಳಸಿರೋದು. ಮತ್ತೊಂದ್ ಕಡೆ ಡಬಲ್ ಡೆಕರ್ ಬಸ್, ಕಾಸ್ಟ್ಯೂಮ್ಸ್, ಎಸ್ಪೆಷಲಿ ಕಾಲರ್ ಎಲ್ಲ ಸ್ಟೈಲ್ ಎಲ್ಲಾನು. ಎಲ್ಲೂ ಒಂದ್ ಕಡೆನೆ ಏನು ಮಿಸ್ ಹೊಡೆದಿಲ್ಲ. ಇದು ಯಾಕೆ ಆ ಕಾಲಘಟ್ಟದಲ್ಲಿ ಇದಿತ್ತ ಅಂತ ಒಂದು ಕ್ವಶನ್ ಬರಲ್ಲ. ಹೌದೌದು, ಇಲ್ಲ ಮಾಡಿದೀರಾ? ಹೌದೌದು, ಇಲ್ಲ ಬರಲ್ಲ. ಆಮೇಲೆ ಅದು ಥಿಂಕ್ ಮಾಡಿದ್ರೆ ನಿಮ್ಗೆ ಏನೇ ಹಿಂಗಿದೆ, ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವೆಲ್ಲ ಮಿಸ್ ಮಾಡ್ಕೊಂಡಿದ್ದಾಗ ಅದನ್ನ ನೋಡಕ್ ಚಂದ ಅಂತ. ನಾವು ಈ ಜನರೇಷನ್ ಜೆನ್ಜಿ ಸ್ಟೈಲ್ ಅಂತ ಏನ್ ಹೇಳ್ತೀವಿ, ಅವರೆಲ್ಲ ಅದನ್ನ ನೆನ್ಸ್ಕೋಬಹುದು. ಎಲ್ಲ ಮಿಸ್ ಮಾಡ್ಕೊಂಡವಲ್ಲ, ಹಿಂಗಿತ್ತು ಅದು ಬೆಂಗಳೂರು ತುಂಬಾ ವೈಭೀಕರಣ ಮಾಡಿದ್ದೀನಿ. ಕೆಲವರು 80 years 90 years, ಕೆಲವರು 80 70 years ಅವರೆಲ್ಲ ಇದು ಅಲ್ಲಿ ಇತ್ತಾ, ಲೈಟ್ ಎಷ್ಟು ಚೆನ್ನಾಗಿದೆ ರೀ ಅಂತ ವಾದ ಮಾಡ್ಬೋದು. ಬಟ್ ಕೆಲವು ಜಂಜಿ ಸ್ಟೈಲ್ಗಳೆಲ್ಲ ತುಂಬಾ ಅದ್ಭುತವಾಗಿ ನೋಡ್ತಾರೆ. ಎಸ್ ನಿಮ್ಗೆ ಫ್ರೇಮ್ ನೋಡಿದಿರಲ್ಲ, ನೀವು ಟ್ರೈಲರ್ ನೋಡಿದಿರಲ್ಲ, ಅದ್ರಲ್ಲಿ ಬ್ಯೂಟಿಫುಲ್ ಇದೆ. ಸೊ ಅದನ್ನ ವೈಭೀಕರಣ ಮಾಡಿದ್ದೀನಿ. ಬಿಕಾಸ್ ಆಲ್ ನನ್ನ ಟೀಮು